ಚೀಸ್ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. हाँ खुश हुआ ऑफ कोर्स बिकॉज वही था फर्स्ट ऑफ ऑल जो स्टूडेंट सेक्रीफाइस किया है वो पूरा वेस्ट नहीं जाना चाहिए. जो दिल्ली में जो प्रोटेस्ट हुए जो लाठी चार्ज हुए स्टूडेंट्स को तो वो सब कुछ वेस्ट नहीं होना चाहिए. जो इसी बार हम लोगों ने पहली बार मांगा था वो फुलफिल होना चाहिए. All right, okay. We need to change the education system. There's only one step towards it. The NET is still not solved. Tomorrow there might be bigger paper leak. His resignation is the first step to make a demand to be able to get better education. That, like she's saying, these are the people who you should be going after, asking them. I already spoke. So, ಏನ್ ಹೇಳ್ತೀರಿ ಸರ್ ಮೇಡಮ್ ಬರೀ ಹಿಂದೂ ಮುಸ್ಲಿಂ ಮಾಡಿ ಇಂಡಿಯಾ ಪಾಕಿಸ್ತಾನ್ ಮಾಡಿ ಜನರನ್ನ ಚೀಟ್ ಮಾಡುವಂತ ಗವರ್ಮೆಂಟ್ ಅವ್ರು ಅನ್ಕೊಂಡಿದ್ರು. ಬಟ್ ಸ್ಟೂಡೆಂಟ್ಸ್ ಆ ಥರ ಅಲ್ಲ. ಸ್ಟೂಡೆಂಟ್ಸ್ ಕ್ಯಾನ್ ರೀಡ್ ಬಿಟ್ವೀನ್ ದ ಲೈನ್ಸ್. ಅವ್ರಿಗೆ ಅರ್ಥ ಆಗುತ್ತೆ ಏನಂತ. ಅದಕ್ಕೆ ಸ್ಟೂಡೆಂಟ್ಸ್ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡೋದನ್ನ ಬಿಟ್ಟಿರಲ್ಲ, ಮುಂದೆನೂ ಬಿಡಲ್ಲ ಅಂತ. ಓಕೆ ಸರ್ ಏನ್ ಹೇಳ್ತೀರಿ? ಖುಷಿ ಆಯ್ತು ಮ್ಯಾಮ್. ಖುಷಿ ಆಯ್ತು. ಸೊ ಅಂದ್ರೆ ಇವತ್ತು ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಅನಿಸ್ತಾ ಇದೆ. ಸರ್ಕಾರಗಳು ಎಲ್ಲ ನಾವು ಸರ್ಕಾರಗಳು ಮಾಡದೇ ಇರೋದು ಏನ್ ತಾಕತ್ತಿದೆ ಸರ್ ಜನ್ಜಿಗಳಲ್ಲಿ ನಮ್ ಕೈಯಲ್ಲಿ ಧೈರ್ಯ ಇದೆ ಮ್ಯಾಮ್. ಧೈರ್ಯ ಇದೆ. ಏನಾದ್ರೂ ಆಗ್ಲಿ ಅಲ್ಲಾಡಲ್ಲ ಅನ್ನುವಂತ. ಅಲ್ಲಾಡಲ್ಲ. ನಾವಾದ್ರೆ ಎದುರ್ಕೊಂಡು ಸಮಾಜಕ್ಕೆ ಅಷ್ಟೇ. ಮೆಲಡಿ ಕಾವು ಖುದ್ ಜಾನ್ ಜಾವ್. ಅಷ್ಟೇ. ಏನ್ ಹೇಳ್ತೀರಿ ಸರ್? ತುಂಬಾ ಖುಷಿ ಆಗ್ತಿದೆ. ತುಂಬಾ ಖುಷಿ ಆಗಿದೆ. ಸೊ ಇದು ಮೊದಲನೇ ಹೆಜ್ಜೆ, ಇನ್ನು ಬಹಳ ಹೆಜ್ಜೆಗಳಿದೆ. ಬಹಳ ಸೊ ಈ ಪ್ರತಿಭಟನೆ ಹೀಗೆ ಮುಂದುವರಿಯುತ್ತಾ ಅಥವಾ ಇಲ್ಲಿಗೆ ದಿ ಎಂಡ್ ಆಗುತ್ತಾ? ನೋಡ್ಬೇಕಿದೆ. ನಾವು ನೀವೇನ್ ಮಾಡಕ್ಕಾಗತ್ತೆ. ಆಲ್ ರೈಟ್ ಮ್ಯಾಮ್, Congratulations, but the fight is not over yet. I know. ಎಲ್ಲರೂ ಅದನ್ನೇ ಹೇಳ್ತಾ ಇರೋದು, ಇನ್ನೂ ಹೋರಾಟ ನಿಂತಿಲ್ಲ, ಇನ್ನೂ ಹೋರಾಟ ಬಹಳ ಇದೆ. ಆರ್ ಯು ಹ್ಯಾಪಿ? Yes, I am happy. It's the first step. It started now. Now the accountability. ಮೊದಲನೇ ಸಲ ಬಂದಿದ್ದೀನಿ, ನನಗೆ ವಿಕ್ಟರಿ ಆಗಿದೆ ಅಂತ ಖುಷಿ ಅವ್ರಿಗೆ. So first thing that we have now fixed our education system. जब पढ़ेगा इंडिया तभी आगे बढ़ेगा इंडिया. So we have to stay strong and इसके बाद भी जो भी हमारी डिमांड्स होंगी the government has to fulfill it. That's all. Thank you. Everyone is a gangster until a cockroach starts flying. ಟರ್ನ್ ಇದು. Ta Kannada ta. Everyone is a gangster until a cockroach starts flying. Okay, now we are finally happy. ಇವಾಗ ಸ್ಟೂಡೆಂಟ್ಸ್ ಒಟ್ಟಿಗೆ ಕೂಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ ಒಂದು ವಿಕ್ಟರಿ ಆಗಿದೆ ನಮಗೆ. all right. Okay, ಬನ್ನಿ ಇಲ್ಲಿ. ಮೇಡಮ್, are you happy? I'm very happy. Yeah. ಮ್ಯಾಮ್ ಏನ್ ಹೇಳ್ತೀರಿ? ಫೋಟೋ ಸೆಷನ್ ಆಫ್ ಕೋರ್ಸ್ ಫುಲ್ ಖುಷಿ ಅದ ನಮ್ಗೆ ಅಲ್ವಾ? ಅದೇ ಇದು ಒಂದೇ ಒಂದ್ ಸ್ಟೇಜ್ ಆಗಿರೋದು. ಇಲ್ಲಿದೆ ನೋಡಿ, NTA ಬ್ಯಾನ್ ಆಗ್ಬೇಕು. NTA ಹೋಗ್ಬಿಡ್ಬೇಕು, ರಾಕ್ಷಸ ಅದು ಮೇನ್. ಸೊ ಒಂದು ಡೆಫಿನೆಟ್ಲಿ ಬಿಕಾಸ್ ಈ ಪೊಲಿಟಿಕಲ್ ಪಾರ್ಟಿ ಅಂತೂ ಒಂದು ರಿಸೈನ್ ಮಾಡೋದು ಅಂದ್ರೆ ದೊಡ್ಡ ಇದು ವೆರಿ ಗುಡ್ ವಿಕ್ಟ್ರಿ. ಬಟ್ ನೆಕ್ಸ್ಟ್ NTA ಹೋಗು. NTA ನಮ್ಮ ಸೊ ಅಂದ್ರೆ ನಮ್ಮಲ್ಲಿ ಈಗ ಮೇಡಮ್ ಕರ್ನಾಟಕದಲ್ಲಿ ಇದಿದೆ, CET ಇದೆ. ಏನ್ ಮ್ಯಾಮ್? ಕರ್ನಾಟಕದಲ್ಲಿ CET ಇದೆ. ಸೆಲೆಬ್ರೇಷನ್ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಸ್ಟಾರ್ಟ್ ಮಾಡಿದಂತ ಪ್ರೊಟೆಸ್ಟ್ಗೆ ಹೋರಾಟಕ್ಕೆ ಏನಿದೆ ಒಂದು ಏನೋ ಜಸ್ಟಿಸ್ ಸಿಕ್ಕಂತ ಆಗಿದೆ. ಈ ಜಸ್ಟಿಸ್ ಇಲ್ಲಿಗೆ ಬಿಡಬಾರ್ದು. ಇನ್ನು ಏನೆಲ್ಲ ಈ ಶಿಕ್ಷಣದ ವ್ಯವಸ್ಥೆಯಲ್ಲಿ ಎಲ್ಲ ಕೊಳಕುಗಳು ತಗ್ಗು ಗುಂಡಿಗಳು ಅದನ್ನೆಲ್ಲ ಮುಚ್ಚಬೇಕಾದಂತ ಕಾರ್ಯ ಮತ್ತೆ ಇಬ್ರು ಎಲ್ಲದಕ್ಕೂ ಒಂದಾಗಬೇಕು. ಏನ್ ಹೇಳ್ತೀರಾ ಸರ್? ಖುಷಿನಾ? ಖುಷಿ ಇದೆ ಮೇಡಮ್. ಖುಷಿ. ಇದು ಮೊದಲನೇ ಹೆಜ್ಜೆ ಅಲ್ಲ ಸರ್? ಏನ್ ಸರ್ ಈ ಜಂಜಿಗಳು ಹಿಡಿದಿಟ್ಟು ಬಿಡಲ್ಲ ನೋಡ್ರಿ, ಹೌದಲ್ವಾ? ಯುವಕರು ವಿದ್ಯಾರ್ಥಿಗಳೆಲ್ಲ ಅಲ್ಲ ಇಲ್ಲೇ ಈ ರೀತಿಯಾದಂತ ಸೆಲೆಬ್ರೇಷನ್ ಇದೆ, ಇನ್ ಜಂತರ್ ಮಂತರಲ್ಲಿ ಹೆಂಗಿರ್ಬೋದು ಅಂತ ಆಗ್ತಿಲ್ಲ ಮೇಡಮ್. ಅಲ್ಲಿ ಅಷ್ಟೊಂದು ಖುಷಿ ಆಗಿದೆ. ಇವತ್ತು ಏನಂದ್ರೆ ಮೊನ್ನೆ ಬಂದ್ಬಿಟ್ಟು ಮೋದಿ ಅವ್ರು ನಾವು ಮಾತಾಡ್ತೀವಿ ಅಂತ ಹೇಳಿದ್ರು, ಕ್ರೆಡಿಟ್ ಅವ್ರು ತಗೋಬಾರ್ದು. ಅದೊಂದು ನಮ್ಮ ಈ ವಿಷಯ. ಆಲ್ ರೈಟ್, ನೋಡಿ ಎಲ್ಲ ಮ್ಯೂಸಿಕ್ ಹಾಕೊಂಡು ಈಗಾಗ್ಲೇ ಆ ಕಡೆ ಸೆಲೆಬ್ರೇಷನ್ಸ್ ಎಲ್ಲ ಶುರು ಮಾಡಿದ್ದಾರೆ. ಬಹಳಷ್ಟು ಸಂಖ್ಯೆಯಲ್ಲಿ ನೋಡಿ ಫ್ರೀಡಂ ಪಾರ್ಕ್ ಅಲ್ಲಿ ಜನ ಸೇರಿದ್ದಾರೆ. ಬಹಳಷ್ಟು ಜನ ಈಗಾಗಲೇ ಸೆಲೆಬ್ರೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಆ ಕಡೆ ಎಲ್ಲ ಜನ. ಸರ್ ಏನ್ ಹೇಳ್ತೀರಿ? ಖುಷಿನಾ? Very happy. He should have resigned like many months ago. Yeah, it took him so long. And they have actually hit a lot of students. Shouldn't have happened. Yes. Yeah, some accountability is here finally, but this won't be the last. This is just the fight. This is just the beginning, and we will continue. ಅಂತಾರೆ ಜಂಜಿ ಅವರು. ಅದು ಏನ್ ಸರ್ ಅವ್ರ ಜಂಜಿ ಅವರಲ್ಲ, ಅದೇನಿದೆ ಸರ್ ನಮ್ಮಲ್ಲಿ ಇಲ್ಲದೆ ಇರೋದು ಅವ್ರ ಹತ್ರ?
ಅದೇ ಅವ್ರದ್ದು ಇದು ವಿಕ್ಟ್ರಿ ಇದು ಜಯಂತಿ ಅವ್ರದ್ದು ವಿಕ್ಟ್ರಿ ಇದು ಆಕ್ಚುಲಿ and they have done a very ಅಲ್ಲ absolute ಸರ್ ಎಂತೆಂತವ್ರನ್ನೇ ನಡ್ಸಕ್ ಆಗಿಲ್ಲ ಈ ಪಾರ್ಟಿನ ಅಂತದ್ದು ಜಂಜಿಗಳು ಮಕ್ಕಳು ಅಳ್ಳಾಡ್ಸ್ಬಿಟ್ರಲ್ಲ ಸರ್. that is what you called it as Gen Z. They are absolutely best. ನಮ್ಮ ಮಿಲಿಯನಿಯಲ್ ಅವರು ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಬಟ್ ಜೆನ್ಜಿ ಅವ್ರು ಮಾಡಿ ತೋರಿಸಿದ್ರು. Agreed. ಆರ್ ಯು ಜೆನ್ಸಿ? ಹೌದಾ? ಸೊ ಕನ್ನಡ ಬರಲ್ಲ ಅವ್ರಿಗೆ. I can understand. ಸೊ ಏನ್ ಹೇಳ್ತೀರಿ, ಇದು ವಿಕ್ಟ್ರಿ ಅಂತ ಅನ್ಸ್ತಾ ಇದೆ ಅಥವಾ ಸ್ಟಿಲ್ ಲಾಂಗ್ ವೇ ಟು ಗೋ ಅಂತ ಅನ್ಸ್ತಾ ಇದೆಯಾ? Definitely, it's just a start. In fact, this was the first ball to fall. There's more to come for sure. ಈಗ ಇದು ಆಗಲ್ಲ, ಇನ್ನು ತುಂಬಾ ಹೋಗ್ಬೇಕು. ಸರ್ ಏನ್ ಹೇಳ್ತೀರಿ? ಇದು ಪ್ರಜಾಪ್ರಭುತ್ವದ ಗೆಲುವು. ಹಾ ಸರ್ವಾಧಿಕಾರ ಯಾವತ್ತೂ ನಡೆಯಲ್ಲ. ಹಾ 12 ವರ್ಷದಿಂದ ಏನು ಸರ್ವಾಧಿಕಾರ ಮಾಡಿದಾರೆ, ಇವತ್ತು ಮಂಡಿ ಊರಿದ್ದಾರೆ. ಅಲ್ಲ ಸರ್ ಮಕ್ಕಳು ಬಗ್ಗಿಸ್ಬಿಟ್ರಲ್ಲ ಸರ್ ಇವ್ರನ್ನ. ನಮ್ಮಂತವ್ರು ಯಾರ್ಯಾರು ದಿನ ಹೊಯ್ಕೊಂಡ್ರು ಏನು ಮಾಡಕ್ಕಾಗಿಲ್ಲ, ಮಕ್ಕಳು ಬಗ್ಗಿಸ್ಬಿಟ್ರಲ್ಲ ಇವ್ರನ್ನ ಅಂತ. ಆಗುತ್ತೆ, ಎಲ್ಲದೂ ಆಗುತ್ತೆ. ಜನ ಮುಂದೆ ಬರ್ಬೇಕು, ರೋಡಿಗೆ ಇಳ್ಬೇಕು, ಪ್ರತಿಭಟನೆ ಮಾಡ್ಬೇಕು. ಅವಾಗ ಈ ಸಿಸ್ಟಮ್ ನ ಚೇಂಜ್ ಮಾಡ್ಬೋದು. ಹೇಳಿ ಹೇಳಿ ತಾವೇನ್ ಹೇಳ್ತೀರಿ? ಇದು ಯಾವ ಪಕ್ಷ ಪರ ಹೋರಾಟ ಅಲ್ಲ, ಇದು ತಪ್ಪು ಪರ ಹೋರಾಟ. ಸೊ ಮಕ್ಕಳಾಗ್ಲಿ ಎಲ್ಲರೂ ಜನರು ಮುಂದೆ ಬಂದ್ರೆ ಏನ್ ಬೇಕಾದ್ರೂ ಸಾಧ್ಯ ಅಂತ ಇದೊಂದು ಹೋರಾಟದಿಂದ ಎಲ್ಲರಿಗೂ ಏ ಬರಪ್ಪ ಇಲ್ಲಿ ಖುಷಿನಾ? ಫುಲ್ ಖುಷಿನಾ? ಪ್ರೊಟೆಸ್ಟ್ ನಾವ್ ಬಂದಿದ ತಕ್ಷಣ ರಿಸೈನ್ ಬಂದ್ಬಿಟ್ಟು 100% ಸಕ್ಸಸ್ ರೇಟ್ ನಮ್ದು. ಜೆನ್ಜಿಗಳ್ದು 100% ಸಕ್ಸಸ್ ರೇಟ್ ಅಂತ. ಜೆನ್ಜಿ ಏನಾದ್ರು ಮಾಡ್ಬೇಕಂದ್ರೆ ಮಾಡೇ ಮಾಡ್ತೀವಿ. ಸೊ ಬಿ ಕೇರ್ಫುಲ್. ಏನಾದ್ರು ಮಾಡಕ್ ಮುಂಚೆ 1000 ಸಲ ಯೋಚನೆ ಮಾಡಿ. ಓಕೆ,